ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಸೈಬರ್ಜಿಸ್ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ಕುಶಾಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಏನಂತಂದರೆ, ಎಷ್ಟೋ ಜನ ಕೇಳ್ತಾ ಇದ್ರು ನಿಮ್ಮ ಬರ್ಜಿಸ್ ಕೇಜ್ ಅಪ್ಡೇಟ್ ತೋರಿಸಿ ಅಂತ. ಸೊ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಕೇಜಲ್ಲಿ ಯಾವ್ಯಾವ ಬರ್ಡ್ಸ್ ಇದೆ ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಫ್ಯೂಚರಲ್ಲಿ ಇನ್ನೂ ಬರ್ಡ್ಸ್ಗಳು ಬರ್ತವೆ. ಸೊ ಹಂಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ಜೊತೆಗೆ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡಿರುವಂಥದ್ದು. ಬ್ಯಾಕ್ಗ್ರೌಂಡು ಹೇಗಿತ್ತು ಅಥವಾ ಹೇಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಶುರು ಮಾಡೋಣ. ಯಾವ್ಯಾವ ಬರ್ಡ್ಸ್ ಇದೆ ಅಂತ ನೋಡ್ಕೊಂಬನ್ನಿ. ಓಕೆ, ಇನ್ನು ನಮ್ಮ ಬರ್ಜಿಸ್ ಕೇಜ್ ಅಪ್ಡೇಟ್ ಕಡೆ ಬರೋದಾದರೆ, ಇದರಲ್ಲಿ ಸೆಮಿ ಅಡಲ್ಟ್ಸ್ಗಳು ಇರುವಂಥದ್ದು 2 ಮೇಲು 2 ಫೀಮೇಲು ಸೆಮಿ ಅಡಲ್ಟ್ಸ್ಗಳಿದ್ದಾವೆ. ಈ ಕಡೆ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ, ಇದು ಬ್ಲೂ ಕಲರು. ಈ ಕಡೆ ಬ್ಲೂ ಕಲರ್ ಕಾಣ್ತಾ ಇರುವಂಥದ್ದು ಅದು ಫೀಮೇಲು. ಅದ್ರ ಪಕ್ಕದಲ್ಲಿರುವಂಥದ್ದು ಮೇಲು. ಬ್ಲರ್ ಆಗ್ತಾಯಿದೆ. ಅದ್ರ ಪಕ್ಕದಲ್ಲಿರುವಂಥದ್ದು ಮೇಲು. ಆಮೇಲೆ ಈಗ ಕೆರ್ಕೊತಾ ಇದೆಯಲ್ಲ ಪೈಡ್ ಗ್ರೀನ್ ಆ್ಯಂಡ್ ಯೆಲ್ಲೋ ಮಿಕ್ಸು, ಅದು ಕೂಡ ಮೇಲು. ಅದ್ರ ಪಕ್ಕದ ಫೀಮೇಲು. ಒಟ್ಟಿನಲ್ಲಿ 2 ಮೇಲು 2 ಫೀಮೇಲ್ಗಳಿದ್ದಾವೆ, ಸೆಮಿ ಅಡಲ್ಟ್ಗಳು. ತುಂಬ ಚೆನ್ನಾಗಿದ್ದಾವೆ. ನೋಡ್ತಾ ಇರ್ಬೋದು ನನ್ನ ಕೇಜ್ ಇವಾಗ ಈ ರೀತಿ ಮೇಲ್ಗಡೆ ಬಿಸಿಲಲ್ಲಿ. ಈ ಕಡೆ ಒಂದು ಜೊತೆ ಪಾರಿವಾಳ ಇದೆ, ಈ ಕಡೆ ಒಂದು ಜೊತೆ ಪಾರಿವಾಳ ಇದೆ. ಜೊತೆಗೆ ಕೆಳಗಡೆ 2 ಜೊತೆ ಲವ್ ಬರ್ಡ್ಸ್ ಇದೆ ಸದ್ಯಕ್ಕೆ. ಆಮೇಲೆ ಮುಂದಕ್ಕಿನ್ನ ತರ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ನೋಡೋಣ. ಇದು ಒಂದು ಜೊತೆ ಪಾರಿವಾಳ ಸೇಲ್ ಮಾಡಿಬಿಟ್ಟು ಕೆಳಗಡೆ ಬರ್ಡ್ಸ್ನ ತಂದು ಬಿಡ್ತೀನಿ. ನಿಮಗೆ ಯಾರಿಗಾರ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ನಂಬರ್ ಆಲ್ರೆಡಿ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಎಲ್ಲ ಸೆಮಿ ಅಡಲ್ಟ್ಗಳು 4 ಕೂಡ ಏನು ಮಡಕೆ ಕಟ್ಟಿಲ್ಲ ನಾನು. ಯಾಕೆಂತಂದರೆ ಎಲ್ಲ ಸೆಮಿ ಅಡಲ್ಟ್ ಆಗಬೇಕಿನ್ನ. ಅಂದರೆ ಇವಾಗ ಸೆಮಿ ಅಡಲ್ಟ್ ಮಧ್ಯದಲ್ಲಿದೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅಡಲ್ಟ್ ಆಗುತ್ತೆ. ಇನ್ನೊಂದು 2 ಮಂತ್ಸ್ ಅಥವಾ 1 ಮಂತ್ಸಲ್ಲ ಅಡಲ್ಟ್ ಆಗೋ ಚಾನ್ಸಸ್ ಇದೆ. ಸೊ ಹಂಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ನನ್ನ ಕೇಜ್ನ ಅಪ್ಡೇಟು. ಓಕೆ ಗೈಸ್, ನೋಡ್ತಾ ಇರ್ಬೋದು ಈ ಕೇಜಲ್ಲಿ ಒಂದು ಜೊತೆ ಪಾರಿವಾಳಗಳಿದ್ದಾವೆ. 2 ಕೂಡ ಚೀನಿ ವೈಟ್ ಐಸು. ಈ ಕಡೆ ಇದೆಯಲ್ಲ, ಈ ಕಡೆ ಮೇಲು ಸಖತ್ತಾಗಿ ಆರುತ್ತೆ. 1 ಅವರ್ ಆರಿತ್ತು ಹೋದ ಸರಿ. ವಿಡಿಯೋ ಕೂಡ ಹಾಕಿದ್ದೆ, ಶಾರ್ಟ್ಸು ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಈ ಕಡೆ ಇದಾಯಿತು. ನಾನು ಹೇಳ್ದಂಗೆ ಮೇಲ್ಗಡೆ ಪಾರಿವಾಳಗಳು, ಕೆಳಗಡೆ ಬರ್ಡ್ಸ್ನ ಬಿಟ್ಟಿರುವಂಥದ್ದು. ಈ ಕಡೆ ಒಂದು ಜೊತೆ ಪಾರಿವಾಳಗಳಿದ್ದಾವೆ. ಇವು ಫ್ಯಾನ್ಸಿ ಪಾರಿವಾಳಗಳು ಅಂತಂದರೆ ಕಾಲಲ್ಲಿ ಬೂಟ್ ಇದೆ. ಇದ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಒಂದಕ್ಕೆ ಜುಟ್ಟಿ ಮತ್ತು ಬೂಟ್ 2 ಇತ್ತು, ಇನ್ನೊಂದು ಮಾಮೂಲಿ ಪಾರಿವಾಳ. ಸೊ ಹಂಗಾಗಿ ಈ ರೀತಿಯಲ್ಲಿ ಮರಿಗಳು ಇರುವಂಥದ್ದು. ಓಕೆ ಗೈಸ್, ನೋಡಿದ್ರಲ್ಲ ಯಾವ್ಯಾವ ಬರ್ಡ್ಸ್ ಇತ್ತು ಅಂತ. ಸದ್ಯಕ್ಕೆ ಅಷ್ಟೇ ಇರೋದು. ಆಮೇಲೆ ಫ್ಯೂಚರಲ್ಲಿ ಇನ್ನೂ ಬರ್ಡ್ಸ್ಗಳು ತರ್ತೀನಿ. ಸದ್ಯಕ್ಕೆ ನಾನು ಅದು ವೀಡಿಯೋ ತೆಗೆದಿರೋದು ಬೆಳಗ್ಗೆ. ಈಗ ನಾನು ತೋರಿಸ್ತೀನಿ ರೀ, ಅದು ಹೊರಗಡೆ ಹೋಗ್ಬಿಟ್ಟಿದ್ದಾವೆ ಪಾರಿವಾಳಗಳು, ಅದನ್ನು ತೋರಿಸ್ತೀನಿ. ಗೈಸ್ ನೋಡ್ತಾ ಇರ್ಬೋದು, ಅಲ್ಲಿ ಮೇಲ್ಗಡೆ ಕಮ್ಮಿ ಮೇಲೆ ಒಂದು ಕೂತೈತೆ, ಮತ್ತು ಇಲ್ಲಿ ಕೆಳಗಡೆ ಇಲ್ಲಿ ಗೋಡೆ ಮೇಲೆ ಒಂದು ಕೂತಿದೆ. ಸೊ 2 ಆಯಿತು. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ 2 ಕೂತಿದೆ. ಮನೆ ಪಕ್ಕದ ಬಿಲ್ಡಿಂಗಲ್ಲಿ ಕೂತಿದೆ. ಅದು ವಾಪಸ್ ಬರ್ತವೆ ಸಂಜೆ. ಮಧ್ಯಾಹ್ನ ಬಿಡ್ತೀನಿ ಯಾವಾಗಲೂ, ಡೈಲಿ ಸಂಜೆ ಬರ್ತವೆ. ಸದ್ಯಕ್ಕೆ ಅಲ್ಲಿ ಕೂತಿದ್ದಾವೆ. ಹಾಗೆ ನಮ್ಮ ಛತ್ರಿ ನೋಡ್ತಾ ಇರ್ಬೋದು ಎಷ್ಟು ಹೈಟಲ್ಲಿ ಕಟ್ಟಿದ್ದೀನಿ ಅಂತ. ಹೋದ ಸರಿ ಕಟ್ಟಿದ್ದು ಇಲ್ಲಿ ಕಟ್ಟಿದ್ದೆ, ಅದು ಸರಿ ಹೋಗಿರಲಿಲ್ಲ. ಅಲ್ಲಿ ಹೈಟ್ ಇರಲಿಲ್ಲ ಅದು. ಸೊ ಹಂಗಾಗಿ ಇಲ್ಲಿ ಕಟ್ಟಿದ್ದೀನಿ. ತುಂಬ ಹೈಟ್ ಇದೆ. ಆಲ್ಮೋಸ್ಟ್ ಈ ಮೋಲ್ಡಿಂದ ಇಲ್ಲಿಗೆ 1 ಫ್ಲೋರ್ ಆಗುತ್ತೆ, ಅಷ್ಟು ಹೈಟಲ್ಲಿ ಕಟ್ಟಿರೋವಂಥದ್ದು. ಅಲ್ಲೇ ಬಂದು ಕುತ್ಕೊತವೆ. ಗ್ರಿಪ್ಪಿಗೆ ಒಂದು ದಾರ ಕೂಡ ಕಟ್ಟಿದ್ದೀನಿ, ಅಂದರೆ ಹಗ್ಗ. ಗಾಯ್ಸ್ ನೋಡ್ತಾ ಇರ್ಬೋದು, ಹಾರಾಡ್ತಾ ಇದ್ದಾವೆ ಇವಾಗ. ಲೈವಲ್ಲೇ ವೀಡಿಯೋ ತೆಗಿಬೇಕಾದ್ರೆ ಹೋಗ್ತಾ ಇದ್ದಾವೆ ಅದೇ. ಓಕೆ ಗೈಸ್, ನೋಡ್ತಾ ಇರ್ಬೋದು ಹೆಂಗೆ ಪಲ್ಟಿ ಹೊಡ್ಕೊಂಡು ಬರ್ತಾಯಿದೆ ಅಂತ. ನೋಡ್ಬೋದು ಇಲ್ಲಿ ಬಂದು ಕುತ್ಕೊಂತು. ಆವಾಗಲೇ ಯಾವುದೂ ಇರಲಿಲ್ಲ, ಈಗ ಜಸ್ಟ್ ಹಾರ್ಕೊಂಬಂದು ಇಲ್ಲಿ ಕುತ್ಕೊಂತು. ಈಗ ನೆಕ್ಸ್ಟ್ ಅಲ್ಲ ಕುತ್ಕೊತಿದೆ. ಅದು ಜೋಡಿ ಎಲ್ಲಿ ಕೂರುತ್ತೋ ಅಲ್ಲೇ ಕುತ್ಕೊಳುತ್ತೆ. ಓಕೆ ಗೈಸ್, ನೋಡಿದ್ರಲ್ಲ ಯಾವ ರೀತಿ ಇತ್ತು ನಮ್ಮ ಪಾರಿವಾಳ ಹೆಂಗೆ ಹಾರ್ಕೊಂಬಂತು ಅಂತ. ಛತ್ರಿ ಮೇಲೆ ನೀಟಾಗಿ ಕುತ್ಕೊಂತು. ಅದು ಆ್ಯಕ್ಚುಲಿ ಫ್ಯಾನ್ಸಿ, ಜಾಸ್ತಿ ಯಾರಲ್ಲ. ಒಂದು ಜೊತೆ ಫ್ಯಾನ್ಸಿ ಇದೆ, ಅವು ನೀಟಾಗಿ ಜಾಸ್ತಿ ಯಾರಲ್ಲ. ಯಾರಿಗಾರ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ್ದಾರ ಒಂದು ಜೊತೆ ನಾನು ಸೇಲ್ ಮಾಡ್ತೀನಿ. ಅದಕ್ಕೆ ಹೇಳೋದು ನಾನು, ಕಂಪ್ಲೀಟಾಗಿ ವಿಡಿಯೋ ನೋಡಿ, ಏನಾದ್ರು ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ. ವಾಟ್ಸಪ್ ನಂಬರ್ ಆಲ್ರೆಡಿ ಕೊಟ್ಟಿದ್ದೀನಿ, ನೋಡ್ಬೋದು. ಇದ್ರ ಹಿಂದಿನ ವೀಡಿಯೋನೇ ಇದೆಯಲ್ಲ ವಾಟ್ಸಪ್ ನಂಬರ್, ಅದೇ ವಾಟ್ಸಪ್ ನಂಬರು. ಯಾವುದೇ ರೀತಿಯ ಚೇಂಜ್ಗಳಿಲ್ಲ, ಯಾವುದೇ ರೀತಿ ಚೇಂಜ್ ಇಲ್ಲ. ಮತ್ತು ನೋಡಿರ್ಬೋದು ಬ್ಯಾಕ್ಗ್ರೌಂಡ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊತೀನಿ, ಹಾಗೂ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋಲಿ ಒಂದು ಹೊಸ ಟಾಪಿಕ್ ಜೊತೆ.
ಓಕೆ, ನೋಡ್ಬೋದು ಯಾವ ರೀತಿ ಆಟ ಆಡ್ತವ್ರೆ. ಒಂದು ಬ್ಲೂ ಇದೆ. ಓಕೆ, ನೋಡ್ತಾ ಇರ್ಬೋದು ಯಾವ ರೀತಿ ಆಟ ಆಡ್ತವ್ರೆ ಅಂತ. ಒಂದು ಬ್ಲೂ ಇದೆ, ಒಂದು ಪೈಡ್ ಇದೆ, ಅಲ್ಲ ಎಲ್ಲ 3 ಪೈಡೇ ಇರೋದು. ಇವಾಗ ಹೋಗ್ಬಿಟ್ಟು ತಿಂತೈತೆ. ಇಷ್ಟೊಂದು ಜನ ಕೇಳ್ತಾಯಿದ್ರಿ, ಬ್ರೋ ನಮ್ಮದು ಫಸ್ಟ್ನೇ ದಿನ ತಂದಾಗ ಊಟ ತಿಂತಾಯಿಲ್ಲ ಅಂತ. ಆ್ಯಕ್ಚುಲಿ ಅದಕ್ಕೆ ಉತ್ತರ ಏನಂತಂದರೆ, ಒಂದು 2 ಡೇಸ್, ಅದು ಒಂದು 2 ದಿನ ಅಡ್ಜಸ್ಟ್ ಆಗಲಿ, ಆಮೇಲೆ ಆಟೋಮೆಟಿಕ್ಕಾಗಿ ಫುಡ್ ಇಟ್ಟಿರಿ, ಅದಾಗದೇ ಬಂದು ತಿನ್ನುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಒಂದು ಬಂದರೆ ಸಾಕು, ಎಲ್ಲ ಬಂದು ತಿಂತಾ ಇರ್ತವೆ ಆರಾಮಾಗಿ. ಒಂದು ಬಂದರೆ ಸಾಕು. ಸೌಂಡು ಕೂಡ ಸಖತ್ತಾಗಿ ಮಾಡುತ್ತೆ ಮಾತ್ರ. ಅದು ಫುಲ್ ಡಾಮಿನೆಂಟ್ ಪೈಡ್ ಅದು. ಇವೆರಡು ಮೋಸ್ಟ್ಲಿ ರಿಸೆಸಿವ್ ಪೈಡ್ ಇರಬೇಕು. ಡಾಮಿನೆಂಟ್ ಪೈಡ್ ಅಂದರೆ ಏನು, ರಿಸೆಸಿವ್ ಪೈಡ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಅದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಾಕಬೇಕು, ಯಾಕೆಂದರೆ ಸ್ವಲ್ಪ ಲೆಂತಿಯಾಗಿದೆ. ಹಾಗಾಗಿ ಅರ್ಥ ಮಾಡ್ಕೊಳೋದು ಈಸಿ, ಕಂಡುಹಿಡಿಯೋದು ಈಸಿ, ಬಟ್ ಅದು ನಿಮ್ಗೆ ಅರ್ಥ ಮಾಡಿಸೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ನಾನು ಒಂದು ವೀಡಿಯೋ ಮಾಡಾಕ್ತೀನಿ ಅದನ್ನು.